ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಕಿಶೋರ್ ಅವರು ಹೇಳ್ತಾ ಇದ್ರು, ಅದಕ್ಕೆ ಸ್ವಲ್ಪ ಟಚ್ ಮಾಡಿದ್ರು. ಇವತ್ತು ರಾಜಕೀಯದ ಉದ್ದೇಶ ಇಟ್ಕೊಂಡು ಅದಕ್ಕೆ ಒಂದು ಫಂಡ್ ಮಾಡಿ ಸಿನಿಮಾಗಳ ತಯಾರು ಮಾಡ್ತಾ ಇದ್ದಾರೆ. ಕೆಲವು ರಾಜಕೀಯ ನಾಯಕರ ತೇಜೋವಧೆ ಮಾಡೋದಕ್ಕೆ ಸಿನಿಮಾಗಳು ತಯಾರು ಮಾಡ್ತಾ ಇದ್ದಾರೆ. ಕೆಲವರು ತಮ್ಮ ಇತಿಹಾಸವನ್ನು ತಿರ್ಚಿಸಿ ಯಾವ ರೀತಿ ಸಿನಿಮಾ ಮಾಡಿದ್ದಾರೆ ಅಂದರೆ, ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ಒಬ್ಬ ಯುವಕ ಆ ಸಿನಿಮಾ ನೋಡಿದ್ರೆ ಅವನ ರಕ್ತ ಕುದಿಬೇಕು, ಆಚೆ ಬಂದು ಹಿಂಸೆಯ ಮಾರ್ಗವನ್ನು ಹಿಡಿಬೇಕು ಅಂತ ಸಿನಿಮಾ ಕೂಡ ಮಾಡಿದ್ದಾರೆ. ಒಂದು ಕೌಮು ಇನ್ನೊಂದು ಕೌಮು ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಿನಿಮಾಗಳು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಒಂದು ತಿಂಗಳ ಹಿಂದೆ, 2 ತಿಂಗಳ ಹಿಂದೆ, ಪ್ರತಿ 1 ತಿಂಗಳು ಒಂದು ಹೊಸ ಸಿನಿಮಾ. ಎಲೆಕ್ಷನ್ ಬಂತು ಅಂದರೆ 6 ತಿಂಗಳು ಹಿಂದೆಯಿಂದ ಈ ರಾಜಕೀಯ ಪ್ರೇರಿತವಾದಂಥ ಸಿನಿಮಾಗಳು ಬರೋಕ್ಕೆ ಶುರು ಆಗುತ್ತೆ. ನಾನು ಇಷ್ಟೇ ಹೇಳೋದು, ಒಂದು ಆರ್ಟಿಸ್ಟ್ಗೆ ಜಾತಿ ಇಲ್ಲ, ಆರ್ಟಿಸ್ಟ್ಗೆ ಧರ್ಮ ಇಲ್ಲ, ಸಿನಿಮಾಗೂ ಕೂಡ ಧರ್ಮ ಜಾತಿ ಇಲ್ಲ. ನನ್ನ ಫೇವ್ರೆಟ್ ಆರ್ಟಿಸ್ಟು ನನ್ನ ಸಮುದಾಯದವರಲ್ಲ. ನನ್ನ ಫೇವ್ರೆಟ್ ಆರ್ಟಿಸ್ಟ್ ಯಾವುದೋ ಸಮುದಾಯ, ನನ್ಗೆ ಗೊತ್ತಿಲ್ಲ ಅವ್ರ ಜಾತಿ ಧರ್ಮ. ಸೊ ಯಾವ ಸಿನಿಮಾ ರಂಗ ವಿಚ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ರಿಲಿಜನ್ ಕಾಸ್ಟ್, ಅವರು ಜಾತಿ ಧರ್ಮವನ್ನು ಮಾಡಿದ್ರೆ ಈ ದೇಶ ಎಲ್ಲಿಗೆ ಹೋಗಬೇಕು ಅಂತ ನಾವೇ ನಮಗೆ ಪ್ರಶ್ನೆ ಹಾಕ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ, ಇವತ್ತು ದೇಶದ ವಿಭಿನ್ನ ಭಾಗದಿಂದ ಸಿನಿಮಾ ಟೆಕ್ನಿಷಿಯನ್ಸ್ ತಾವು ಬಂದಿದ್ದೀರಿ, ಹೊರ ದೇಶದಿಂದ ಕೂಡ ಬಂದಿದ್ದೀರಿ. ದಿಸ್ ಶೋಸ್ ಹೌ ಪಾಪ್ಯುಲರ್ ಅವರ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹ್ಯಾಸ್ ಬಿಕಮ್. ಇಟ್ ಹ್ಯಾಸ್ ಬಿಕಮ್ ಅ ಬಿಗ್ ಪ್ಲಾಟ್ಫಾರ್ಮ್ ಟು ಕಾಲ್ ಎವ್ರಿ ಒನ್ ಆನ್ and showcase everybody's talent, discuss cinema, see our talent. Yakandre Kannada cinema is no longer a small platform, it's a huge platform now. That is the contribution of today's Kannada cinema industries, artists and technicians. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಈ ಪ್ಲಾಟ್ಫಾರ್ಮ್ ಅನ್ನು ನಾವು ಕಾಪಾಡೋಣ ಮತ್ತೆ ಇನ್ನೂ ಬೆಳೆಸೋಣ. ಸಿನಿಮಾ ಮುಖಾಂತರ ಸಮಾಜವನ್ನು ಒಗ್ಗೂಡಿಸೋಣ, ಸಿನಿಮಾ ಮುಖಾಂತರ ಇಡೀ ಪ್ರಪಂಚವನ್ನು ಒಗ್ಗೂಡಿಸೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.